ಇವತ್ತೇನು ಮಾತಾಡ್ತಾ ಇದ್ರಿ, ಯಾವಾಗ ಅಮೇರಿಕಾ ಟ್ರಂಪ್ ನಿಮಗೆ ಮೋಸ ಮಾಡಿದ್ರು, ನಿಮಗೆ ಅಮೇರಿಕಾ ತನ್ನ ದೂರೀಕರಿಸ್ತು ನಿಮ್ಮನ್ನು. ನೀವು ಪೆಟ್ರೋಲ್ ಅದೊಬ್ಬರು ಕಾರ್ಪೊರೇಟ್ ಹೆಲ್ಪ್ ಮಾಡೋ ಸಲುವಾಗಿ ಮಾಡಿದಿರಿ. ಅದನ್ನು ರಷ್ಯಾದಿಂದ ಪೆಟ್ರೋಲ್ ತರಿಸೋದು ಅದು ಕ್ರೂಡ್ ಆಯಿಲ್ ತರಿಸಿಂದ ಅದು ಇಲ್ಲಿ ರಿಲಯನ್ಸ್ ಕಂಪ್ನಿಗೆ ಇವತ್ತು ನಿಮಗೂ ಅವ್ರಿಗೆ ಕೆಟ್ಟು ಹೋಗಿಬಿಟ್ಟದೆ. ಇವತ್ತು ಅದು ಮಾತು ಬೇರೆ. ಆ ಎಣ್ಣೆಯನ್ನು ವಿದೇಶಕ್ಕೆ ಮಾರಿಕೊಂಡು ಲಾಭ ಮಾಡ್ಕೊಳ್ಳೋರಿಗೆ ಅನುಕೂಲ ಮಾಡಿಕೊಟ್ರು ಅದನ್ನು. ಈಗ ಇವತ್ತು ಅಮೇರಿಕಾ ನಿಮ್ಮನ್ನು ದೂರೀಕರಿಸೋದು, ಟ್ರಂಪ್ ಅವ್ರು ನಿಮ್ಮನ್ನು ದೂರ ಸದ್ದು ನಿಲ್ತಾ ಇದ್ದಾರೆ. ಇವೆಲ್ಲ ನೆಲಗಟ್ಟಿನಲ್ಲೇ ಹೊಸ ಅರ್ಥನೀತಿಯ ಬಗ್ಗೆ ವಿಚಾರ ಮಾಡಬೇಕಾಗಿದೆ, ಹೊಸನ ಕಟ್ಟಬೇಕಾಗಿದೆ. ಇವತ್ತು ಗಾಂಧೀಜಿಯವ್ರ ಬಗ್ಗೆ ನಮ್ಮ ಮೋದಿಯವ್ರು ಮಾತಾಡ್ತಾ ಇದ್ದಾರೆ, ಸ್ವಉದ್ಯೋಗದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸ್ವದೇಶಿ ಮೂವ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದನ್ನು ಮೊದಲೇ ಈಗ 11 ವರ್ಷದಿಂದ ತಂದಿದ್ದರೆ ಇವರು ಕಾಂಗ್ರೆಸ್ಸಿಗೆ ಭಿನ್ನವಾದ ಆಡಳಿತ ಕೊಟ್ಟಂಗೆ ಆಗ್ತಿತ್ತಿಲ್ಲ ರೀ. ಇವತ್ತು ಮತ್ತದು ಹಳಿ ಚಾಯಲೇನು ಶುರು ಮಾಡಿಬಿಟ್ಟಿದ್ರಿ. ಅಲ್ಲ, ನಿಜವಾಗಿ ಪಾಪ ಅವ್ರ ಹೆಣ್ಮಗಳು ಯಾವುದು ಹರಕೆ ತೀರ್ಸೋಕ್ಕೆ ಬಂದಿದ್ದೀನಿ, ಅದು ಆಯಿತು. ಇವತ್ತು ನಮಗೆ ಬುಕ್ಕರ್ ಪ್ರೊಸೆಸ್ ಬಂದದ, ಆ ನೆಲೆ ನಾವು ಉದ್ಘಾಟನೆ ಮಾಡ್ತಾಯಿದ್ದೀನಿ. ನಮ್ಮದು ಧರ್ಮ ಅಂತಾರೆ ಇಡೀ ಒಂದು ಭಾರತದ ಎಲ್ಲ ಧರ್ಮಗಳು ನಮ್ಮಪ್ಪ ಅನ್ನೋ ಮಾತಾಡೋ ಮುಂದೆ ನಾವು ಸ್ವಾಗತಿಸ್ಬೇಕಾದ. ಅದನ್ನು ನೀವು ಮತ್ತೆ ಟೀಕಾ ಮಾಡ್ತೀರಿ, ಮಸೀದವ್ರು ಕರೀದಿಲ್ಲ, ಅದು ಕರಿತಾ ಇಲ್ಲ ಪಾಪ ಅವರನ್ನು. ಕವಿ ನಿಸಾರ್ ಅಹಮದ್ ಬಗ್ಗೆ ಯಾರೂ ಮಾತನಾಡುವುದಿಲ್ಲ. ಅವರು ಯಾವುದೇ ವಿವಾದಾತ್ಮಕವಾಗಿ ಬರೆದಂಥವರಲ್ಲ, ಸಹಜವಾಗಿ ಬಂದಂಥವ್ರು. ಇವರು ಬಡವರ ಪರ, ದುಡಿಯೋರ ಪರ, ಅಲ್ಲಿ ಕೆಲಸಗಾರರ ಪರ ಬರೆದಂಥವ್ರು, ವಕೀಲರಾಗಿ ಹೋರಾಟ ಮಾಡಿದವರು ಬಡವರ ಪರವಾಗಿ. ಅದು ನಾವು ಗಮನಿಸಬೇಕಾಗಿದೆ. ಅವರು ಯಾವುದೇ ಧರ್ಮದ ವಿರುದ್ಧವಾಗಿ ಮಾತನಾಡಲಿಲ್ಲ. ಅಂಥವ್ರಿಗೆ ಬಾನು ಮುಸ್ತಾಕ್ ಅವರನ್ನು ಹೋಲಿಸುವುದಕ್ಕೆ ಇಲ್ಲೇ ಮಸೀದಿ ವಿರೋಧವಾಗಿ ಹೋರಾಟ ಅಂದ್ರೆ ಅಲ್ಲಿ ಸಂಪ್ರದಾಯ ವಿರುದ್ಧ ಹೋರಾಟ ಮಾಡಿದ್ದಾರೆ ವಿನಃ ಅವರು ಮುಸಲ್ಮಾನರ ಅಥವಾ ಇಸ್ಲಾಂ ಧರ್ಮದ ವಿರೋಧ ಮಾಡಿಲ್ಲ. ಇವತ್ತು ಇಸ್ಲಾಂ ಧರ್ಮದಲ್ಲಿದ್ದಾರೆ. ಅವರು ಧರ್ಮವನ್ನು ಪಾಲಿಸ್ಕೊಳ್ತಾ ಜೊತೆಗೆ ಇನ್ನುಳಿದ ಧರ್ಮಗಳ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಕನ್ನಡ ಭಾಷೆನ ಸರಿಯಾಗಿ ದುಡಿಸ್ಕೊಂಡು ಇವತ್ತು ವಿಶ್ವಮಟ್ಟದ ಒಬ್ಬ ಲೇಖಕಿಯಾಗಿ ಹೊರಗೆ ಹೊಮ್ತಾ ಇದ್ದಾರೆ. ಅವರಿಂದ ಉದ್ಘಾಟನೆ ಮಾಡಿಸ್ಬೇಕಾಗಿದ್ದು ಎಲ್ಲರೂ ಒಪ್ಕೊಂಡು ಹೋಗುವಂಥ ಕೆಲಸ ಇದು. ಇದನ್ನು ವಿವಾದ ಮಾಡೋದ್ರಲ್ಲಿ